ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಜೆನ್ ಏನಿದ್ದಾಳೆ ಬೀಗಲ್ ಇವಳು ಬಂತು ಮರಿನ ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಮರಿ ಹಾಕಿದೆ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ನ ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಫೈನಲಿ ನಮ್ಮ ಬೀಗಲ್ ನಾಯಿ ಮರಿಗಳು. ಸೊ ಎಷ್ಟೊಂದು ಮುದ್ದಾಗಿದೆ ನೋಡ್ಬೋದು. ನೆನ್ನೆ ನೈಟ್ ಅಷ್ಟೇ ಹಾಕಿರೋದು ಪಪ್ಪಿನ, ಇನ್ನೂ 24 hours ಕೂಡ ಆಗಿಲ್ಲ ಪಪ್ಪಿಗಳಿಗೆ, ಅಂದರೆ ಒಂದು ದಿನ ಕೂಡ ಆಗಿಲ್ಲ ಪಪ್ಪಿಗಳಿಗೆ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು. ನೋಡ್ಬೋದು ಪಪ್ಪಿ ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ ಹೇಳಿ. ನಮ್ಮ ಜೆನ್ ಬಂದು ಟೋಟಲು 6 ಪಪ್ಪಿನ ಹಾಕಿದ್ದಾಳೆ. ಓಕೆನಾ, 6 ಪಪ್ಪಿನಲ್ಲಿ ಒಂದು ಪಪ್ಪಿ ಬಂದು ಅದು ಮೆಚುರಿಟಿ ಇರಲಿಲ್ಲ, ಪ್ರೀ ಮೆಚ್ಯೂರ್ ಅಂತಾರಲ್ಲ ಆ ರೀತಿ ಇತ್ತು, ಅದು ಬರುವಾಗಲೇ ಡೆತ್ ಆಗಿತ್ತು. ಇನ್ನು ಟೋಟಲ್ ನಮ್ಮ ಹತ್ರ 5 ಪಪ್ಪೀಸ್ಗಳಿದೆ ನೋಡ್ಬೋದು. 1 2 3 4 5 ಟೋಟಲ್ 5 ನಾಯಿ ಮರಿಗಳಿದೆ. ಲಿಟರ್ ಕೌಂಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪಪ್ಪಿಗಳ ಸೈಜ್ ಸ್ವಲ್ಪ ಕಡಿಮೆ ಇದೆ, ಸಣ್ಣ ರೀತಿ ಕಾಣಿಸ್ತಿದೆ. ಜಸ್ಟ್ ಇನ್ನೂ 1 ಡೇ ಕೂಡ ಆಗಿಲ್ಲ ಪಪ್ಪಿಗಳಿಗೆ. 6 ಪಪ್ಪಿ ಇದೆ ಅಂತ ಹೇಳಿದ್ರೆ ಅದು ತುಂಬ ಜಾಸ್ತಿನೇ. ಟಾಯ್ ಬ್ರೀಡ್ಗಳಲ್ಲಿ ಬೀಗಲ್ ಇದೆಲ್ಲ 6 ಪಪ್ಪಿ ಹಾಕ್ತಾವೆ ಅಂತ ಹೇಳಿದ್ರೆ, ದೊಡ್ಡ ನಾಯಿಗಳು ಒಂದು 10-11 ಪಪ್ಪಿ ಹಾಕ್ತಾಗ ಲೆಕ್ಕ. ಈಗ ನಾರ್ಮಲಾಗಿ ದೊಡ್ಡ ನಾಯಿಗಳೇ 5-6 ಹಾಕುತ್ತೆ, ಲ್ಯಾಬು ಇವೆಲ್ಲ. ಅಂಥದ್ರಲ್ಲಿ ಬೀಗಲ್ 6 ಪಪ್ಪಿ ಹಾಕಿದೆ ಅಂತ ಹೇಳಿದ್ರೆ ಇದು ಜಾಸ್ತಿನೇ. ಸೊ ನಮ್ಮ ಬೀಗಲ್ ಬಂದು ಫಸ್ಟ್ ಟೈಮು 4 ಪಪ್ಪಿ ಹಾಕಿದ್ಲು, ಸೆಕೆಂಡ್ ಟೈಮ್ ಬಂದು 5 ಪಪ್ಪಿನ ಹಾಕಿದ್ಲು. ಸೊ ಈ ಸಲ ಬಂದು 6 ಪಪ್ಪಿನ ಹಾಕಿದ್ದಾಳೆ. ಪ್ರತಿ ಲೀಟ್ರಲ್ಲೂ ಒಂದೊಂದು ಪಪ್ಪಿ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಇದರಲ್ಲಿ ಈಗ 3 ಫಿಮೇಲ್ ಪಪ್ಪಿ ಹಾಗೆ 2 ಮೇಲ್ ಪಪ್ಪಿ, ಅಂದರೆ 3 ಹೆಣ್ಣು ನಾಯಿ ಮರಿ 2 ಗಂಡು ನಾಯಿ ಮರಿ ಇದೆ. ಪ್ರೀ ಮೆಚ್ಯೂರ್ ಆಗಿ ಡೆತ್ ಆಯಿತು ಅಂತ ಹೇಳಿದ್ನಲ್ಲ ಪಪ್ಪಿ ಬರುವಾಗ, ಅದು ಕೂಡ ಫೀಮೇಲ್ ಪಪ್ಪಿ. ಟೋಟಲ್ 4 ಫೀಮೇಲ್ ಪಪ್ಪಿ ಹಾಗೆ 2 ಮೇಲ್ ಪಪ್ಪಿ ಹಾಕಿದೆ. ಪ್ರತಿ ಸಲ ಒಂದೊಂದೇ ಮೇಲ್ ಪಪ್ಪಿ ಇರ್ತಾಯಿತ್ತು, ಬಟ್ ಈ ಸಲ 2 ಮೇಲ್ ಪಪ್ಪಿ ಹಾಕಿದ್ದಾಳೆ. ಇನ್ನು ಬೇರೆ ಪಪ್ಪಿಗಳೆಲ್ಲ ಆರಾಮಾಗಿದೆ, ಜೊತೆಗೆ ಮದರ್ ಕೂಡ ಆರಾಮಾಗಿದೆ. ಈಗಷ್ಟೇ ಹಾಲು ಕುಡಿದು ಮಲ್ಕೊಂಡಿದ್ವು. ಒಂದು ಅಪ್ಡೇಟ್ನ ಕೊಡೋಣ ಅಂಥೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು 15 ಡೇಸ್ ಬಂದಾಗ ಪಪ್ಪಿಗಳೆಲ್ಲ ನಿಮಗೆ ನೀಟಾಗಿ ಕಾಣುತ್ತೆ. ಇನ್ನು ಒಂದು 30 ಡೇಸ್ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಾಗುತ್ತೆ. ಪಪ್ಪಿಗಳೆಲ್ಲ ಓಡಾಡುವಾಗ ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಟೈಮೆಲ್ಲ ಮಾಡಿದ್ದೆ, ಹಳೆ ವೀಡಿಯೋಗಳಿದೆ, ಅದರಲ್ಲಿ ಬೇಕಿದ್ರೆ ನೀವು ನೋಡ್ಬೋದು. ಪಪ್ಪಿಗಳು ಬುಕ್ಕಿಂಗ್ಗೆ ಅವೈಲಬಲ್ ಇದೆ. ನೀವೊಂದು ವೇಳೆ ಶೋ ಕ್ವಾಲಿಟಿ ಬೀಗಲ್ ನಾಯಿ ಮರಿ ಬೇಕು ಅಂತ ನೋಡ್ತಿದ್ರೆ ನೀವು ಈ ಪಪ್ಪಿನ ಬುಕ್ಕಿಂಗ್ ಮಾಡ್ಕೊಂಡು ತೊಗೋಬೋದು. ಲಾಸ್ಟ್ ಲೀಟ್ರಲ್ಲಿ ಒಂದು ಫೀಮೇಲ್ ಪಪ್ಪಿ ಒಬ್ಬರು ಶೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ಸೊ ಅದು ಶೋಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ, ರೆಡಿ ಆಗ್ತಿದೆ ಶೋ ಮಾಡೋದಕ್ಕೆ. ಸೊ ಫ್ಯೂಚರ್ನಲ್ಲಿ ಅದು ಚಾಂಪಿಯನ್ ಆಗುತ್ತೆ. KC ಶೋ ಮಾಡೋಕ್ಕೆ ಟ್ರೈನಿಂಗ್ ಎಲ್ಲ ಆಗ್ತಾಯಿದೆ. ಅದಕ್ಕೆ ಒಂದು ವೇಳೆ ನಿಮಗೂ ಕೂಡ KC ಶೋ ಮಾಡಬೇಕು, ನಾಯಿನ ಚಾಂಪಿಯನ್ ಮಾಡಿಸ್ಬೇಕು ಅಂತಿದ್ರೆ ನೀವು ಇದರಲ್ಲಿ ಒಂದು ಪಪ್ಪಿನ ತೊಗೋಬೋದು. ಮದರ್ ಏನಿದೆ, ಮದರ್ನ ಬಂದು ಪೆಟ್ ಶೋ ಎಲ್ಲ ಮಾಡಿದ್ದೀನಿ, KC ಶೋ ಮಾಡಿಲ್ಲ. ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಅಂಥೇಳಿ KC ಶೋ ಮಾಡೋಕ್ಕೆ ಹೋಗಿಲ್ಲ. ಪೆಟ್ ಶೋ ಎಲ್ಲ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ಕಡೆ ವಿನ್ ಆಗಿದೆ. ಶೋ ಮಾಡಿದ್ದೆಲ್ಲ ಅದರಲ್ಲೂ ಕೂಡ ಪ್ರೈಸ್ನ ತೊಗೊಬಂದಿದೆ. ಅದರ ಫೋಟೋ ಎಲ್ಲ ಹಾಕಿರ್ತೀನಿ, ಹಳೆ ವಿಡಿಯೋಗಳೆಲ್ಲ ಇರುತ್ತೆ ಚಾನಲಲ್ಲಿ, ನೀವು ಒಂದು ಸಲ ಹೋಗಿ ಚೆಕ್ ಮಾಡ್ಬೋದು. ಫಾದರ್ ಬಂದು ಇಂಪೋರ್ಟ್ ಮಗ ಬರುತ್ತೆ. ಫಾದರ್ ಲಾಸ್ಟ್ ಟೈಮ್ ಏನು ಯೂಸ್ ಮಾಡಿದ್ದೆ ಅದೇ ಮೇಲ್ನ ಯೂಸ್ ಮಾಡಿರೋದು. ಪಪ್ಪಿಗಳು ಸೇಮ್ ಅದೇ ರೀತಿ ಬಂದಿದೆ ಈ ಸಲ ಕೂಡ. ನೋಡ್ಬೋದು ಕಲರ್ ಎಲ್ಲ ಸೇಮ್, ಎಲ್ಲ ಟ್ರೈ ಕಲರ್ ಬರುತ್ತೆ. ಇದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣಿಸ್ತಿದೆ ಪ್ರೆಸೆಂಟ್, ಬಟ್ ಇದು ಟ್ರೈ ಕಲರ್ ಬರುತ್ತೆ ಪಪ್ಪಿ ಬಂದು. ಇಲ್ಲಿ ಇದು ಸ್ವಲ್ಪ ಫಾನ್ ಕಲರ್ ಇರುತ್ತೆ, ಬ್ರೌನ್ ಕಲರು, ಅದು ದೊಡ್ಡದಾಗ್ತಾ ಬರುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪಪ್ಪಿ ಬರೋಲ್ಲ, ಇದು ಟ್ರೈ ಕಲರ್ ಬರುತ್ತೆ. ನಿಮಗೆ ಪಪ್ಪಿನಲ್ಲಿ ಇದೇ ರೀತಿ ಕಾಣೋದು. ಎಷ್ಟು 1 ಡೇನೂ ಕೂಡ ಆಗಿಲ್ಲ ಪಪ್ಪಿಗಳಿಗೆ. ಸೊ ದೊಡ್ಡದಾಯ್ತು ಆಯಿತಾ, ಅದು ಪ್ರಾಪರ್ ಒಂದು 30 ಡೇಸಿಗೆ ಬಂದಾಗ ಪ್ರಾಪರ್ ಕಲರ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ನಾವು 1 ಇಯರ್ ಆಗೋ ತನಕ ಅದು ಶೇಡ್ ಬಂದು ಚೇಂಜ್ ಆಗ್ತಾ ಇರುತ್ತೆ. ಬ್ಲ್ಯಾಕ್ ಇಷ್ಟೊಂದು ಇದೆಯಲ್ಲ, ಸೊ ಇದು ಒಂದು ಜಾಕೆಟ್ ಟೈಪಲ್ಲಿ ಬರುತ್ತೆ. ಇಲ್ಲಿ ಸ್ಲೀವ್ಲೆಸ್ ಜಾಕೆಟ್ ಬರುತ್ತಲ್ಲ ಒಂದು, ಸೊ ಈ ರೀತಿ ಹಾಕಿದಾಗ ಆ ರೀತಿ ಇಲ್ಲೆಲ್ಲ ಬ್ರೌನ್ ಕಲರ್ ಬರುತ್ತೆ.
ಈಗ ನೀವು ಈ ಪಪ್ಪಿನ ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಹೇಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಫೋಟೋ ಎಲ್ಲ ಹಾಕಿರ್ತೀನಿ. ಪೆಟ್ ಕೇರ್ ಕನ್ನಡ ಯೂಟ್ಯೂಬ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಸೊ ನೀವು ಚೆಕ್ ಮಾಡಿದ್ರೆ ಬರುತ್ತೆ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ನಮ್ಮ ಪೇಜಿಗೆ ಬರ್ತೀರಾ. ಸೊ ಅಲ್ಲಿ ಬಂದು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಪ್ರೆಸೆಂಟ್ ಬುಕ್ಕಿಂಗ್ ಓಪನ್ ಇರುತ್ತೆ. ಸೊ ಈಗ ನಿಮ್ಗೆ ಗೊತ್ತಾಗಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ ಕಾಣುತ್ತೆ, ಬಟ್ ಒಂದು 30 ಡೇಸ್ ಆದಾಗ ಪ್ರಾಪರಾಗಿ ಕಾಣುತ್ತೆ ಪಪ್ಪಿ ಎಲ್ಲ. ಇನ್ನು ಬ್ರೌನ್ ಕಲರ್ ಇಲ್ಲಿ ನೋಡ್ಬೋದು, ಟ್ರೈ ಕಲರಲ್ಲಿ ಬರುತ್ತೆ ಪಪ್ಪಿ. ಪ್ರತಿ ಸಲ ಟ್ರೈ ಕಲರ್ ಪಪ್ಪಿನೇ ಬರ್ತಾ ಇರೋದು ನಮ್ಮ ಹತ್ರ. ಸೊ ಒಳ್ಳೆ ಲೈನೇಜ್ ಇದೆ, ಶೋ ಮಾಡೋಕ್ಕೂ ನೀವು ತೊಗೋಬೋದು, ಹಾಗೆ ಬ್ರೀಡಿಂಗ್ ಮಾಡೋಕ್ಕೂ ಕೂಡ ತೊಗೋಬೋದು. ಜೊತೆಗೆ ಮನೇಲಿ ಪೆಟ್ಟಾಗಿ ಸಾಕೋದಕ್ಕೆ ಕೂಡ ನೀವು ಆರಾಮಾಗಿ ತೊಗೋಬೋದು. ಪಪ್ಪೀಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಫೋನ್ ನಂಬರ್ನ ಕೊಡೋದಿಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಅನ್ನೆಸೆಸರಿ ಮೆಸೇಜು ಫೋನ್ಗಳೇ ಬರ್ತಿರುತ್ತೆ. ಹಾಗಾಗಿ ಈಗ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂದ್ರೇ ಏನೇನೋ ಮೆಸೇಜ್ಗಳು ಮಾಡ್ತಿರ್ತಾರೆ, ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಟೈಮ್ ಇಲ್ಲ. ಕಾಲ್ ಮಾಡ್ತಾ ಕೂತ್ಕೊಬಿಟ್ರೆ ಈ ಕಾಲ್ ಸೆಂಟ್ರಲ್ಲಿ ಕಾಲ್ ರಿಸೀವ್ ಮಾಡ್ತಾರಲ್ಲ, ಅದೇ ರೀತಿ ಪದೇ ಪದೇ ಬರ್ತಾನೆ ಇರುತ್ತೆ. ಹಾಗಾಗಿ ನಂಬರ್ನ ಕೊಡೋದಕ್ಕಾಗಲ್ಲ. ನೋಡಿ, ಈಗ ನಿನ್ನೆ ನೈಟು ಇದು ಡೆಲಿವರಿ ಆಯಿತು. ಓಕೆನಾ, ಸಂಜೆ ಶುರು ಮಾಡಿದ್ದು, ಸಂಜೆ 4 ಗಂಟೆಗೆ ನಾವು ಶುರು ಮಾಡಿದ್ದು, ನೈಟು 8 ಗಂಟೆ 9 ಗಂಟೆ ಆಗಿತ್ತು. ಅದಾದಮೇಲೆ ಏನಂತ ಹೇಳಿದ್ರೆ, ಇದು ಮದರ್ ಜೊತೆ ಬಿಟ್ಟರೆ ಮದರು ಪಪ್ಪಿಗಳ ಮೇಲೆ ಮಲ್ಕೊಂಡು ಸಾಯಿಸ್ಬಿಡುತ್ತೆ. ಲಾಸ್ಟ್ ಟೈಮ್ ಒಂದು ಅದೇ ರೀತಿ ಮಾಡ್ತು. ಹಾಗಾಗಿ ಪಪ್ಪಿಗಳನ್ನ ಸಪ್ರೇಟ್ ತೆಗೆದಿಡಬೇಕು. ಮಿಲ್ಕ್ ಕುಡಿಸುವಾಗ ಮಾತ್ರ ಪಪ್ಪಿ ಮದರ್ ಜೊತೆ ಬಿಡಬೇಕು, ಮತ್ತು ಸಪ್ರೇಟಾಗಿ ತೆಗೆದಿಡಬೇಕು. ಈ ರೀತಿ ಮಾಡ್ತಾ ಇರೋದು. ಹಾಗಾಗಿ ನೈಟ್ ನಿದ್ದೆ ಎಲ್ಲ ಇರೋಲ್ಲ, ಮತ್ತು ದೊಡ್ಡ ನಾಯಿಗಳ ವಾಕಿಂಗ್ ಮಾಡಿಸ್ಬೇಕು, ಇಷ್ಟೆಲ್ಲ ಇರುತ್ತೆ. ಸೊ ಇದ್ರ ಮಧ್ಯೆ ಕಾಲೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೀವು ಮೆಸೇಜ್ ಮಾಡಿದ್ರೆ ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ, ಪಪ್ಪಿ ನಿಮಗೆ ಈಗ ಏನು ಗೊತ್ತಾಗಲ್ಲ. ಓಕೆನಾ, ಒಂದು 30 ಡೇಸ್ ಆಗಬೇಕು. ಸೊ ಈಗ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಾಣಿಸ್ತಿದೆ, ಬಟ್ ಇದು ಟ್ರೈ ಕಲರ್ ಬರುತ್ತೆ ಪಪ್ಪಿಗಳು. ಹಳೆ ವಿಡಿಯೋ ಎಲ್ಲ ಇರುತ್ತೆ, ಅದರಲ್ಲಿ ಹೋಗಿ ನೀವು ಒಂದು ಸಲ ಚೆಕ್ ಮಾಡ್ಕೋಬೋದು. ಜೊತೆಗೆ ಪಗ್ಗು ಕೂಡ ಇದೆ, ಅದನ್ನು ಸಪ್ರೇಟಾಗಿ ತೆಗೆದಿಡಬೇಕು. ಹಾಗಾಗಿ ಸುಮಾರು ದಿನದಿಂದ ಕರೆಕ್ಟಾಗಿ ನಿದ್ದೆನೇ ಇಲ್ಲ. ಫೇಸೆಲ್ಲ ನಂದು ನೋಡ್ಬೋದು ಯಾವ ರೀತಿ ಆಗಿದೆ ಅಂಥೇಳಿ. ಓಕೆನಾ, ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಪಪ್ಪಿಗಳ ಬಗ್ಗೆ ನೆಕ್ಸ್ಟ್ ಏನು ಅಪ್ಡೇಟ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಆ ವಿಡಿಯೋನ ನೆಕ್ಸ್ಟ್ ನಾನು ಮಾಡಿಬಿಟ್ಟು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.